ಮೀನರಾಶಿಯವರಿಗೂ ಕೂಡ ಮಧ್ಯಮ ಕ್ರಮಾಂಕದ ವರ್ಷ. ಶನಿಯ ಒಂದು ಜನ್ಮ ಶನಿಯ ಒಂದು ವರ್ಷವೂ ಇನ್ನೊಂದೂವರೆ ವರ್ಷ ಇದೆ, 2 ವರ್ಷ ಇದೆ ಇನ್ನು. ಅದೊಂದು ಕಳೆದರೆ ಶನಿಯ ಬಾಧೆಯು ಮುಂದೆ ಹೋಗ್ತದೆ. ಗುರುವಿನ ಅನುಕೂಲವು ಚತುರ್ಥದಿಂದ ಪಂಚಮಕ್ಕೆ ಹೋಗ್ತಕ್ಕಂಥದ್ದು. ಸದಭೀಷ್ಟಗಳು, ಕೆಲವೆಲ್ಲ ಅನುಕೂಲಗಳು ಏನು ಅಪೇಕ್ಷೆ ಪಡ್ತಿದ್ದೀರಿ, ಪ್ರಯತ್ನ ಮಾಡಿದ್ದೀರಿ, ಅದೆಲ್ಲವೂ ಕೈಗೂಡ್ತಕ್ಕಂತಹ ವರ್ಷ. ಯಾವುದು? 26ನೇ ಇಸ್ವಿ ಮೀನರಾಶಿಯವರಿಗೆ. ಓವರಾಲ್ 2026 ನಾನಾಗಲೇ ಹೇಳಿದಂತೆ ಮಧ್ಯಮ ಕ್ರಮಾಂಕ, ತುಂಬ ಬದಲಾವಣೆಯೂ ಇಲ್ಲ. 25ರಲ್ಲಿ ಹೇಗಿತ್ತೋ ಅದರ ಅರ್ಧದಷ್ಟು ಅದು ಮುಂದುವರಿತದೆ. ಇನ್ನು ಅರ್ಧ ಬದಲಾವಣೆ ಆಗ್ತದೆ. ಯುಗಾದಿಗೆ ಸೇರಿದಾಗ ಅದರ ವಿಶೇಷ ಇತರೆ ಬದಲಾವಣೆಗಳನ್ನು ನೋಡ್ಕೊಳ್ಬೋದು.